ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಲಕ್ಷ್ಮೇಗೌಡ ಮಾತನಾಡುತ್ತಿರುವುದು. ಕತೆ ಹೇಳುವುದಕ್ಕೂ ಮೊದಲು ಇವತ್ತು ಎಲ್ಲರಿಗೂ ಒಂದು ವಿಷಯ ಹೇಳಬೇಕು. ಎಷ್ಟು ಜನ ಪೋಸ್ಟ್ ನೋಡಿದ್ರಿ ಎಂದು ನನಗೆ ಗೊತ್ತಿಲ್ಲ. ಮೊನ್ನೆಯೇ ನಾನೊಂದು ಪೋಸ್ಟ್ ಹಾಕಿದ್ದೆ. ಈಗಾಗಲೇ ನನ್ನ ಯೂಟ್ಯೂಬ್ ಚಾನಲ್ ಡಿಮಾನಿಟೈಸ್ ಆಗಿದೆ. ಅದಕ್ಕೆ ಕಾರಣ ನಾವು ಬರೀ ವಾಯ್ಸ್ ಕೊಡೋದ್ರಿಂದ ಯೂಟ್ಯೂಬ್ನವರು ಅದನ್ನು AI ವಾಯ್ಸ್ ಅನ್ಕೊಂಡಿರಬಹುದು, ಅಥವಾ ಎಲ್ಲಾ ಎಪಿಸೋಡ್ಗಳು ಒಂದೇ ರೀತಿ ಬ್ಯಾಕ್ಗ್ರೌಂಡ್ ಫೋಟೋ ಅಥವಾ ಟೆಕ್ಸ್ಟ್ ವಾಯ್ಸ್ ಈ ರೀತಿ ಇರೋದ್ರಿಂದ ರೀಕಂಟೆಂಟ್ ಯೂಸ್ ಎಂದು ಡಿಮಾನಿಟೈಸ್ ಮಾಡಿದೆ. ಅದು ಸರಿ ಹೋಗೋಕೆ 20 ದಿನದ ನಂತರ ಅಪಿಯಲ್ ಕಳಿಸ್ಬೇಕು. ಅದ್ ಕಳಿಸಿದ ಮೇಲೂ ಸರಿ ಮಾಡ್ತಾರೆ ಎನ್ನುವ ಗ್ಯಾರಂಟಿ ಇಲ್ಲ. ಅವರು ಸರಿ ಮಾಡ್ಲಿಲ್ಲ ಅಂದ್ರೆ 3 ತಿಂಗಳ ತನಕ ಕಾಯ್ಬೇಕು. ಅಲ್ಲಿಯವರೆಗೂ ಪೂರ್ತಿಯಾಗಿ ಕತೆಗಳನ್ನು ನಿಲ್ಲಿಸುವುದಿಲ್ಲ. ವಾರಕ್ಕೆ 2 ಅಥವಾ 3 ಸಂಚಿಕೆ ಹಾಕ್ತೀನಿ. ಕೇಳುಗರಾದ ನೀವು ಅರ್ಥ ಮಾಡಿಕೊಂಡು ಕಾಯ್ತೀರಾ ಎಂದು ತಿಳಿದಿದ್ದೇನೆ. ಈಗ ಕಥೆಯ ವಿಷಯಕ್ಕೆ ಬರೋಣ. ಜಾನಕಿರಾಮ ಮುಂದುವರೆದ ಸಂಚಿಕೆ. ಸರ್, ನಿಮ್ಮ ಮಗನಿಗೆ ಟೆರರಿಸ್ಟ್ ಜೊತೆ ಈ ರೀತಿಯ ಲಿಂಕ್ ಇದೆ ಎಂದು ಈ ಮೊದಲೇ ನಿಮಗೆ ಗೊತ್ತಿತ್ತಾ? ನಿಮಗೆ ಗೊತ್ತಿದ್ದರೂ ಸಹ ನೀವು ಸುಮ್ಮನಿದ್ದೀರಾ? ನಿಮ್ಮ ಮಗನ ಈ ರೀತಿಯ ದೇಶದ್ರೋಹ ಕೆಲಸ ಎಷ್ಟು ದಿನದಿಂದ ನಡೆಯುತ್ತಿದೆ? ಇನ್ನು ಆ ಗುಂಪಿನಲ್ಲಿ ಎಷ್ಟು ಜನ ಇದ್ದಾರೆ? ಅಬ್ದುಲ್ ಅವರು ಹೊರಗೆ ಬರುತ್ತಿದ್ದ ಹಾಗೆ ಒಬ್ಬರ ಮೇಲೆ ಒಬ್ಬರು ಬಿದ್ದು ಅವರ ಮುಂದೆ ಮೈಕುಗಳನ್ನು ಹಿಡಿಯುತ್ತಾ ಒಂದೇ ಸಮ ಪ್ರಶ್ನೆಗಳ ಸುರಿಮಳೆಯನ್ನೇ ಸುರಿಸಿದ್ದರು. ನನ್ನ ಮಗ ಒಬ್ಬ ಸರಿಯಾಗಿದ್ದರೆ ಇವತ್ತು ನಾನು ಈ ಸ್ಥಿತಿಯಲ್ಲಿ ಎಲ್ಲರ ಮುಂದೆ ತಲೆ ತಗ್ಗಿಸಿ ನಿಲ್ಲುವ ಪ್ರಮೇಯವೇ ಬರ್ತಿರ್ಲಿಲ್ಲ. ಇಡೀ ಸಮಾಜದ ಎದುರು ಅವನ ಜೊತೆ ನನ್ನನ್ನು ಸೇರಿಸಿ ದೇಶದ್ರೋಹಿ ಮಾಡಿ ನಿಲ್ಲಿಸಿದ್ದಾನೆ. ಅವನಿಗೆ ಜನ್ಮ ನೀಡಿದ ತಪ್ಪಿಗೆ ಇದೆಲ್ಲವನ್ನು ನಾನು ಅನುಭವಿಸಲೇಬೇಕು. ಇದು ಪ್ರಾಯಶ್ಚಿತ ನನಗೆ ಎಂದು ಮನದಲ್ಲಿ ಹೇಳಿಕೊಂಡವರು ಕಣ್ಣು ಮುಚ್ಚಿ ತೆಗೆದು ನಿಡಿದಾದ ಉಸಿರನ್ನು ಹೊರದಬ್ಬಿ ಮಾಧ್ಯಮಗಳಲ್ಲಿ ಸುದ್ದಿ ಪ್ರಸಾರವಾಗುವವರೆಗೂ ಅವನು ಈ ರೀತಿಯ ಕೃತ್ಯಕ್ಕೆ ಕೈ ಹಾಕಿದ್ದಾನೆ ಎಂಬುದು ನಮ್ಗೆ ಯಾರಿಗೂ ತಿಳಿದಿಲ್ಲ. ನಮಗೂ ಕೂಡ ಈಗ್ಲೇ ಎಲ್ಲಾ ವಿಷಯ ತಿಳಿಯುತ್ತಿರುವುದು. ಈಗಾಗ್ಲೇ ನಮ್ಮ ಮನೆಯವರ ಪಾಲಿಗೆ ಆತಿಶ್ ಎಂಬ ಮಗ ಸತ್ತು ಕೆಲವು ಗಂಟೆಗಳಾಗಿದೆ. ಅವನಿಗೂ ನಮ್ಮ ಮನೆಗೂ ಇನ್ನು ಮುಂದೆ ಯಾವುದೇ ಸಂಬಂಧ ಇರುವುದಿಲ್ಲ. ಕಾನೂನು ಅವನ ವಿರುದ್ಧ ಯಾವುದೇ ಕ್ರಮವನ್ನು ತೆಗೆದುಕೊಂಡರೂ ನಮ್ಮಲ್ಲಿ ಯಾವ ಬದಲಾವಣೆಯೂ ಆಗುವುದಿಲ್ಲ. ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗ್ಲೇಬೇಕು. ಕಾನೂನು ಅವರಿಗೆ ಶಿಕ್ಷೆ ನೀಡೇ ನೀಡುತ್ತದೆ. ಹಾಗೆ ಇನ್ನೊಂದು ವಿಷಯ, ಅವನ ವಿಷಯವಾಗಿ ಇನ್ನು ಮುಂದೆ ನೀವ್ಯಾರು ನಮ್ಮ ಮನೆಯ ಬಳಿ ಬರುವ ಹಾಗಿಲ್ಲ. ಇನ್ನು ಅವನ ವಿಷಯ ಮಾತನಾಡಲು ನನಗೆ ಇಷ್ಟ ಇಲ್ಲ, ಸಮಯವೂ ಕೂಡ ಇಲ್ಲ. ದಯವಿಟ್ಟು ಇಲ್ಲಿಂದ ಹೊರಡಿ ಎಂದು ಒಳ್ಳೆಯ ಮಾತಿನಲ್ಲೇ ಮಾಧ್ಯಮದವರಿಗೆ ತಿಳಿಸಿದವರು ಒಳ ಬಂದು ಅಲ್ಲಿರುವ ಯಾರ ಬಳಿಯೂ ಮಾತನಾಡದೆ ತಮ್ಮ ಕೋಣೆಗೆ ಹೋಗಿದ್ದರು. ಅಬ್ದುಲ್ ಅವರು ಏನು ಮಾತನಾಡದಿರುವುದು ಎಂದು ಮನೆಯ ಎಲ್ಲಾ ಸದಸ್ಯರು ಟಿವಿಯ ಮೂಲಕವೇ ತಿಳಿದುಕೊಂಡಿದ್ದರು. ಆತಿಶ್ ಈ ರೀತಿಯ ಕೆಲಸ ಮಾಡಿದ್ದರಿಂದ ಅವನನ್ನು ಹೋಗಿ ನೋಡಿ ಮಾತನಾಡಿಸುವ ಧೈರ್ಯ ಯಾರೂ ಮಾಡಲಿಲ್ಲ. ಅಲ್ಲದೆ ಅವನ ಮುಖ ಸಹ ನೋಡಲು ಇಷ್ಟ ಇರಲಿಲ್ಲ. 2 ದಿನದಿಂದ ಆ ಮನೆಯಲ್ಲಿ ಎಲ್ಲರೂ ಅದೇ ವಿಷಯವನ್ನು ಯೋಚಿಸುತ್ತಾ ಊಟ ತಿಂಡಿಯನ್ನು ಕೂಡ ಮಾಡದೆ ಕೊರಗುತ್ತಿದ್ದರು. ಯಾರು ಊಟ ಬೇಡ ಎಂದರೂ ಸಹ ನಗ್ಮಾ ಅವರೇ ಬಲವಂತ ಮಾಡಿ ಎಲ್ಲರಿಗೂ ಊಟ ಬಡಿಸುತ್ತಿದ್ದರು. ಅಣ್ಣ, ನಾಳೆಯಿಂದ ನಾನು ಕಾಲೇಜಿಗೆ ಹೋಗುವುದಿಲ್ಲ. ಈ ಕಾಲೇಜು ಓದು ಯಾವುದು ಬೇಡ ನನಗೆ. ಮನೆಯಲ್ಲಿಯೇ ಇರುತ್ತೇನೆ. ಕೋಣೆಯಲ್ಲಿ ಯಾವುದೋ ಲೆಕ್ಕ ನೋಡುತ್ತಾ ಕುಳಿತಿದ್ದ ರೆಹಮಾನನ ಬಳಿ ಕಾಲೇಜಿನಿಂದ ಬಂದವಳೆ ಅವನ ಕೋಣೆಗೆ ಬಂದು ಹೇಳುತ್ತಿದ್ದಳು ದಾನಿಯಾ. ಯಾಕೆ ದಾನಿಯಾ, ಏನಾಯ್ತು ಎಂದನು. ಎಲ್ಲರೂ ನಾನೇ ಟೆರರಿಸ್ಟ್ ಎನ್ನುವ ಹಾಗೆ ಒಂದು ರೀತಿ ನನ್ನನ್ನು ನೋಡ್ತಿದ್ದಾರೆ. ಒಬ್ಬೊಬ್ಬರು ಒಂದೊಂದು ರೀತಿ ಮಾತನಾಡುತ್ತಿದ್ದಾರೆ. ನನಗೆ ಎಲ್ಲರ ಮಾತನ್ನು ಸಹಿಸಲು ಸಾಧ್ಯವಾಗುತ್ತಿಲ್ಲ. ಹೀಗೆ ಆದ್ರೆ ಹುಚ್ಚಿಯಾಗಿ ಬಿಡುತ್ತೇನೆ ಎನಿಸುತ್ತಿದೆ. ನಾನು ನಾಳೆಯಿಂದ ಕಾಲೇಜಿಗೆ ಹೋಗುವುದಿಲ್ಲ ಎಂದು ಒಂದೇ ಸಮ ಅಳುತ್ತಲಿದ್ದಳು. ದಾನಿಯಾ, ನೀನು ಕಾಲೇಜಿಗೆ ಹೋಗದೇ ಇದ್ದರೆ ಮಾತನಾಡುವವರು ಸುಮ್ಮನೆ ಬಾಯಿ ಮುಚ್ಚುತ್ತಾರೆ ಎಂದು ತಿಳಿದಿದ್ದೀಯಾ? ಅನ್ನುವವರು ಹೇಗಿದ್ರು ಅನ್ನುತ್ತಾರೆ. ಅದನ್ನು ನೀನು ಧೈರ್ಯದಿಂದ ಎದುರಿಸಬೇಕು. ಯಾರೋ ಏನೋ ಮಾತಾಡ್ತಾರೆ ಎಂದು ಇಷ್ಟು ದಿನ ಕಾಲೇಜಿಗೆ ಹೋಗದೆ ಇರ್ತೀಯ. ಅವರಿಗೆ ಬೇರೆ ವಿಷಯ ಸಿಕ್ಕ ನಂತರ ಈ ವಿಷಯವನ್ನು ಮರೆತು ಬಿಡುತ್ತಾರೆ. ನೀನು ಹೆದರಿ ಓಡುತ್ತಲೇ ಇದ್ದರೆ ಅವರು ನಿನ್ನನ್ನು ಹಿಂಬಾಲಿಸಿ ಬರುತ್ತಲೇ ಇರುತ್ತಾರೆ. ನೀನು ತಿರುಗಿ ಬಿದ್ದರೆ ಅವರು ತಿರುಗಿ ನೋಡದೆ ಹೋಗುತ್ತಾರೆ. ನಿನ್ನ ಅಣ್ಣ ತಪ್ಪು ಮಾಡಿ ಈ ಮನೆಯ ಎಲ್ಲರನ್ನು ಜನರ ಬಾಯಿಗೆ ಆಹಾರ ಮಾಡಿ ಹೋಗಿದ್ದಾನೆ. ಜನ ಈ ಘಟನೆಯನ್ನು ಮರೆಯುವ ತನಕ ಇದನ್ನೆಲ್ಲ ಅನುಭವಿಸಲೇಬೇಕು.
ಸೋಫಾ ಮೇಲೆ ಕುಳಿತು ಆಯಿಷಾಳಿಗೆ ಹೋಂವರ್ಕ್ ಮಾಡಿಸುತ್ತಿದ್ದ ಜಾನಕಿ ದಾನಿಯಾ ಬಂದು ತನ್ನ ಅಣ್ಣನ ಜೊತೆ ಹೇಳಿದ್ದನ್ನು ಕೇಳಿದವಳು ರೆಹಮಾನ್ ಮಾತನಾಡುವ ಮೊದಲೇ ಬಂದು ಅವಳಿಗೆ ಧೈರ್ಯ ತುಂಬುತ್ತಿದ್ದಳು. ನನಗೆ ಎಷ್ಟೇ ಧೈರ್ಯ ತಂದುಕೊಂಡರೂ ಆಗುತ್ತಿಲ್ಲ ಅತ್ತಿಗೆ. ಓದಿನ ಕಡೆ ಗಮನ ಕೊಡಲು ಕೂಡ ಸಾಧ್ಯವಾಗುತ್ತಿಲ್ಲ. ತುಂಬಾ ಹಿಂಸೆ ಆಗುತ್ತಿದೆ. ಇಷ್ಟರ ತನಕ ದಾನಿಯಾಳಿಗೆ ಹೇಗೋ ಧೈರ್ಯ ತುಂಬಿದವಳು ಈಗ ದಾನಿಯಾಳ ಮಾತು ಕೇಳಿ ಜಾನಕಿಯ ಬಾಯಿಯಿಂದ ಮಾತುಗಳು ಬಾರದವು. ದಾನಿಯಾ, ಆ ಈಡಿಯಟ್ ಈ ಸಮಾಜದ ಜನರ ಎದುರು ನಮ್ಮ ಮರ್ಯಾದೆ 3 ಕಾಸಿಗೆ ಹರಾಜು ಹಾಕಿ ನಮ್ಮನ್ನು ತಲೆ ಎತ್ತದಂತೆ ಮಾಡಿ ಹೋಗಿದ್ದಾನೆ. ಇದೆಲ್ಲವನ್ನು ಅನುಭವಿಸದೆ ಬೇರೆ ದಾರಿ ಇಲ್ಲ. ಕಾಲೇಜಿಗೆ ಹೋಗುವುದೆಂದರೆ 4 ಜನರ ಎದುರಿಗೆ ಬೆರೆಯಲೇಬೇಕು. ನಿನ್ನ ಪರಿಸ್ಥಿತಿ ನನಗೆ ಅರ್ಥವಾಗುತ್ತದೆ. ಹಿಂದಿಗಿಂತ ಇನ್ನು ಮುಂದೆ ನಿನಗೆ ದುಪ್ಪಟ್ಟು ಧೈರ್ಯ ಬೇಕು. ಆದ್ರೆ ಈಗ ಕಾಲೇಜಿಗೆ ಹೋಗುವುದಿಲ್ಲ ಎಂದು ಮಾತ್ರ ಹೇಳ್ಬೇಡ ಎಂದು ಹೇಳಿದವನು ಅಲ್ಲಿ ನಿಲ್ಲದೆ ಹೊರ ಹೋಗಿದ್ದನು. ಒಬ್ಬರು ಮಾಡುವ ತಪ್ಪಿಗೆ ನೋವನ್ನು ಅನುಭವಿಸುವುದು ಮಾತ್ರ ಇಡೀ ಕುಟುಂಬ. ಆ ಮನೆಯಲ್ಲಿ ರೆಹಮಾನನಿಗೆ ನೀಡಿದ ಸಂಸ್ಕಾರವನ್ನೇ ಆತಿಶನಿಗೂ ಕೂಡ ನೀಡಿ ಬೆಳೆಸಿದ್ದರು. ಆದ್ರೆ ರೆಹಮಾನ್ ಒಳ್ಳೆಯ ದಾರಿ ಹಿಡಿದರೆ ಆತಿಶ್ ಕೆಟ್ಟ ದಾರಿ ಹಿಡಿದಿದ್ದನು. ಹಾಗಿದ್ದಾಗ ಮಕ್ಕಳು ಮಾಡುವ ತಪ್ಪಿಗೆ ಪೋಷಕರನ್ನು ಏಕೆ ಹೊಣೆ ಮಾಡುವುದು? ಅಬ್ದುಲ್ ಅವರು ಜಗ ಬೆಳಗುವ ಸೂರ್ಯನನ್ನು ನೋಡಿ ಆಗಲೇ 3 ದಿನ ಕಳೆದಿತ್ತು. ಸೂರ್ಯನನ್ನು ಮಾತ್ರ ಅಲ್ಲ, ಅವರು ಡೈನಿಂಗ್ ಟೇಬಲ್ ಮೇಲೆ ಬಂದು ಕುಳಿತು ಊಟ ಮಾಡಿ ಕೂಡ 3 ದಿನ ಆಗಿತ್ತು. ಸಮಾಜದ ನಿಂದನೆಗಳನ್ನು ಕೇಳಿ ಮಗ ಮಾಡಿದ ನೀಚ ಕೆಲಸವನ್ನು ನೆನೆದು ನೆನೆದು ಅವರ ಹೃದಯಕ್ಕೆ ಮಾಯದ ಗಾಯವಾಗಿತ್ತು. ಹೊರಗೆ ಹೋಗಲು ಇಷ್ಟವಿಲ್ಲದ, ಯಾರೊಂದಿಗೂ ಮಾತನಾಡಲು ಇಷ್ಟವಿಲ್ಲದೆ ಕೋಣೆಯನ್ನೇ ಬಿಟ್ಟು ಹೊರಗೆ ಬರದೆ ಪೂರ್ತಿಯಾಗಿ ಮೌನಕ್ಕೆ ಶರಣಾಗಿದ್ದರು. ಫಾತಿಮಾ ಅವರು ಕೂಡ ಇದಕ್ಕೆ ಹೊರತಾಗಿರಲಿಲ್ಲ. ಅತಿ ಹೆಚ್ಚು ಪ್ರೀತಿ ನೀಡಿ ಬೆಳೆಸಿದ ಮಗ ಈ ರೀತಿ ಕೆಟ್ಟ ದಾರಿ ಹಿಡಿದಾನಲ್ಲ ಎಂದು ದಿನೇ ದಿನೇ ಕೊರಗಿ ಕೊರಗಿ ಸಾಯುತ್ತಿದ್ದರು. ಅವರಲ್ಲಿ ಮೊದಲಿದ್ದ ಅಹಂಕಾರ, ದರ್ಪ ಈಗ ಯಾವುದೂ ಇಲ್ಲ. ಅವರು ಕೂಡ ಯಾರೊಂದಿಗೂ ಹೆಚ್ಚು ಬೆರೆಯುತ್ತಿರಲಿಲ್ಲ, ಮಾತನಾಡುತ್ತಿರಲಿಲ್ಲ, ಮೌನವಾಗಿಯೇ ಉಳಿದಿದ್ದರು. ಅಂದು ರಫೀಕ್ ಅವರು ಮರದ ಮೇಲ್ಬಳಿ ಹೋಗಿದ್ದರೆ ಒಣ ಅಡಿಕೆಯನ್ನು ಆರಿಸಲು ಕೆಲಸಗಾರರು ಬಂದಿದ್ದಾರೆ ಎಂದು ರೆಹಮಾನ್ ಅಡಿಕೆ ಕಣದ ಬಳಿ ಹೋಗಿದ್ದನು. ಅಂದು ಧಾನಿಯಾ ಕೂಡ ತಲೆನೋವು ಎಂದು ಕಾಲೇಜಿಗೂ ಹೋಗದೆ ಮನೆಯಲ್ಲಿಯೇ ಉಳಿದಿದ್ದಳು. ನಗ್ಮಾ ಮತ್ತು ಜಾನಕಿ ಇಬ್ಬರು ಸೇರಿ ಮಧ್ಯಾಹ್ನದ ಅಡಿಗೆ ತಯಾರಿಯಲ್ಲಿ ಅಡುಗೆ ಮನೆ ಸೇರಿದ್ದರು. ಫಾತಿಮಾ ಅವರು ಕೂಡ ತಮ್ಮ ಕೋಣೆಯಲ್ಲಿ ಬಟ್ಟೆಯನ್ನು ಮಡಿಸುತ್ತಿದ್ದರು. ಸೋಫಾ ಮೇಲೆ ಪೇಪರ್ ಹಿಡಿದು ಓದುತ್ತಾ ಕುಳಿತಿದ್ದ ಅಬ್ದುಲ್ ಅವರಿಗೆ ಇದ್ದಕ್ಕಿದ್ದ ಹಾಗೆ ಎದೆ ನೋವು ಕಾಣಿಸಿಕೊಂಡಿತು. ತಕ್ಷಣಕ್ಕೆ 2 ಕೈಯಲ್ಲಿ ಎದೆ ಹಿಡಿದವರು ಕೈಯಲ್ಲಿದ್ದ ಪೇಪರ್ ಅನ್ನು ನೆಲದ ಪಾಲು ಮಾಡಿದ್ದರು. ಫಾತಿಮಾ ಅವರು ಗಂಡ ಎದೆ ಹಿಡಿದು ನರಳುತ್ತಿರುವುದನ್ನು ನೋಡಿ ಗಾಬರಿಯಾಗಿ ಏನಾಯ್ತು ಎಂದು ಅವರ ಬಳಿಗೆ ಓಡಿ ಬಂದಿದ್ದರು. ಅಷ್ಟರಲ್ಲಾಗಲೇ ಅಬ್ದುಲ್ ಅವರು ಮುಖ ಬೆವರಿನಿಂದ ತೊಯ್ದಿತ್ತು. ಎದೆ ಹಿಡಿದು ನರಳುತ್ತಿದ್ದವರಿಗೆ ಮಾತನಾಡಲು ಶಕ್ತಿ ಇರಲಿಲ್ಲ. ಅವರ ಸ್ಥಿತಿಯನ್ನು ನೋಡಿ ಗಾಬರಿಯಾದವರು ಧಾನಿಯಾ, ನಗ್ಮಾ ಬೇಗ ಬನ್ನಿ, ನಗ್ಮಾ ಬೇಗ ಬನ್ನಿ ಎಂದು ಒಂದೇ ಸಮ ಕೂಗತೊಡಗಿದರು. ಕೋಣೆಯಲ್ಲಿದ್ದ ಧಾನಿಯಾ, ಅಡುಗೆ ಮನೆಯಲ್ಲಿದ್ದ ಜಾನಕಿ, ನಗ್ಮಾ ಮೂವರು ಕೂಡ ಓಡಿ ಬಂದಿದ್ದರು. ಕೋಣೆಗೆ ಬಂದ ಜಾನಕಿ ಅಬ್ದುಲ್ ಅವರ ಸ್ಥಿತಿ ನೋಡಿದವಳಿಗೆ ಅವರಿಗೆ ಹೃದಯಾಘಾತವಾಗಿದೆ ಎಂದು ತಿಳಿದು ಹೋಗಿತ್ತು. ಎಷ್ಟೇ ಆದ್ರೂ ನರ್ಸ್ ಅವಳು. ಇಂತಹ ರೋಗಿಗಳನ್ನು ಹಲವಾರು ಜನರನ್ನು ನೋಡಿರುತ್ತಾಳೆ. ಅವರ ನೋವು ನೋಡಿ ಅವರ ಸ್ಥಿತಿ ಹೇಗಿದೆ ಎಂದು ಅಂದಾಜಿಸಿದವಳ ಹೃದಯ ಕಂಪಿಸತೊಡಗಿತು. ಮಾವ, ಏನಾಗ್ತಿದೆ ಎಂದು ಕೂಗುತ್ತಾ ಅವರ ಎದೆ ನೀವಲು ಶುರು ಮಾಡಿದಳು. ಅವರ ಒದ್ದಾಟ ನಿಲ್ಲದೆ ಇಡೀ ಶರೀರವೇ ಬೆವೆತು ಉಸಿರಾಡಲು ಬಹಳವೇ ಕಷ್ಟವಾಗಿ ಸೋಫಾದಿಂದ ಒಡನೆ ನೆಲಕ್ಕೆ ಉರುಳಿದವರು ಪ್ರಜ್ಞೆ ಕಳೆದುಕೊಂಡಿದ್ದರು. ನಗ್ಮಾ, ಫಾತಿಮಾ, ಧಾನಿಯಾ ಒಂದೇ ಸಮ ಅಳುತ್ತಾ ನಿಂತಿದ್ದರೆ ಜಾನಕಿಗಂತೂ ಕೈಕಾಲುಗಳೇ ಆಡದೆ ತಟಸ್ಥವಾಗಿ ಬಿಟ್ಟಳು. ಒಡನೆಯೇ ಎಚ್ಚೆತ್ತವಳು, ಧಾನಿಯಾ, ಆ ಫ್ಯಾನ್ ಹಾಕು ಎಂದು ಕೂಗಿ ಅವರ ಶರ್ಟಿನ ಮೊದಲ ಗುಂಡಿ ಬಿಚ್ಚಿ 2 ಕೈ ಹಸ್ತವನ್ನು ಒಂದರ ಮೇಲೊಂದು ಇಟ್ಟು ಅವರ ಎದೆಯನ್ನು ಜೋರಾಗಿ ಅದುಮತೊಡಗಿದಳು. ತನ್ನ ಇಡೀ ಬಲವನ್ನೆಲ್ಲ ಕೊಟ್ಟು ಅವರ ಎದೆಯನ್ನು ಅದುಮಿದಾಗ ಅಬ್ದುಲ್ ಅವರಿಗೆ ಸ್ವಲ್ಪ ಉಸಿರಾಡಲು ಸಹಾಯವಾಗಿತ್ತು. ಅವರ ಎದೆಯ ಮೇಲೆ ಕೈ ತೆಗೆಯದೆ ಹಾಗೆ ಅದುಮುತ್ತಾ, ಧಾನಿಯಾ, ಬೇಗ ಹೋಗಿ ನನ್ನ ರೂಮಿನಲ್ಲಿ ನನ್ನ ಫೋನ್ ತೆಗೆದುಕೊಂಡು ಬಾ ಎಂದು ಕೂಗಿದಳು. ಜಾನಕಿ ಹೇಳುತ್ತಿದ್ದ ಹಾಗೆ ದಾನಿಯಾ ಓಡಿ ಹೋಗಿ ಜಾನಕಿಯ ಫೋನ್ ಹಿಡಿದು ಬಂದಿದ್ದಳು. ದಾನಿಯಾ, ಬಿಡದೆ ಹೀಗೆ ನಾನು ಮಾಡುತ್ತಿರುವ ಹಾಗೆ ಮಾಡುತ್ತಿರು ಎಂದು ದಾನಿಯಾಳಿಗೆ ಎದೆ ಅದುಮಲು ಬಿಟ್ಟು ತಾನು ಹಿಂದೆ ಕೆಲಸ ಮಾಡುತ್ತಿದ್ದ ಆಸ್ಪತ್ರೆಯ ಹಾರ್ಟ್ ಸ್ಪೆಷಲಿಸ್ಟ್ ಡಾಕ್ಟರ್ಗೆ ಕರೆ ಮಾಡಿ ವಿಷಯ ತಿಳಿಸಿದವಳು ಎಮರ್ಜೆನ್ಸಿ ಐಸಿಜಿ, ವೆಂಟಿಲೇಟರ್, ಆಕ್ಸಿಜನ್ ಸಿಲಿಂಡರ್ ಇರುವ ಆಂಬ್ಯುಲೆನ್ಸ್ ಬೇಕು ಎಂದು ವಿನಂತಿಸಿದಳು. ಜಾನಕಿ ಆ ವೈದ್ಯರಿಗೆ ತಿಳಿದಿದ್ದರಿಂದ ಈಗಲೇ ಕಳಿಸುತ್ತೇನೆ ಎಂದರು.
ಏನೋ ನೆನೆದವಳು ಅದೇ ಆಸ್ಪತ್ರೆಯ ಆಂಬ್ಯುಲೆನ್ಸ್ ಡ್ರೈವರ್ ಕೂಡ ಇವಳಿಗೆ ತಿಳಿದಿದ್ದರಿಂದ ಅವರಿಗೂ ಕೂಡ ಕರೆ ಮಾಡಿ, ರಾಜಣ್ಣ, ನಾನು ಈಗಾಗಲೇ ವೈದ್ಯರಿಗೆ ಕರೆ ಮಾಡಿದ್ದೇನೆ, ದಯವಿಟ್ಟು ನೀವು ಆದಷ್ಟು ಬೇಗ ಬನ್ನಿ, ನಾನು ನಿಮಗೆ ಲೊಕೇಶನ್ ಕಳಿಸುತ್ತೇನೆ ಎಂದವಳು ನಡುಗುವ ಕೈಗಳಿಂದಲೇ ಅವರಿಗೆ ಲೊಕೇಶನ್ ಕಳುಹಿಸಿದಳು. ಅಲ್ಲದೆ ಲೀನಾಳಿಗೂ ಕರೆ ಮಾಡಿ ಎಲ್ಲವನ್ನು ಹೇಳಿ ಜೋರಾಗಿ ಅಳುತ್ತಲಿದ್ದಳು. ಜಾನಕಿ ಅಳುವುದನ್ನು ನೋಡಿ ಒಂದು ಕ್ಷಣ ಲೀನಾ ಕೂಡ ತುಂಬಾ ಸಂಕಟ ಪಟ್ಟಿದ್ದಳು. ಅತ್ತಿಗೆ, ಡ್ಯಾಡಿಗೆ ಮತ್ತೆ ಪ್ರಜ್ಞೆ ಹೋಗುತ್ತಿದೆ, ನನ್ನಿಂದ ಆಗ್ತಿಲ್ಲ, ಬೇಗ ಬನ್ನಿ ಎಂದು ಅಳುತ್ತಲೇ ಕೂಗಿದಳು. ಭಯಕ್ಕೆ ಆಗಲೇ ದಾನಿಯ ಶರೀರ ನಡುಗಲು ಶುರುವಾಗಿತ್ತು. ಅವಳ ಕೂಗಿಗೆ ದಾನಿಯಾಳನ್ನು ಆ ಕಡೆ ಕಳಿಸಿ ಜಾನಕಿ ಮತ್ತೆ ಅವರ ಹೃದಯವನ್ನು ಅದುಮಲು ಶುರು ಮಾಡಿದಳು. ಜಾನಕಿ ಕರೆ ಮಾಡಿದ ಸ್ವಲ್ಪ ಸಮಯದಲ್ಲೇ ಆಂಬ್ಯುಲೆನ್ಸ್ ಮನೆಯ ಮುಂದೆ ಬಂದಿತ್ತು. ಆಂಬ್ಯುಲೆನ್ಸ್ ಡ್ರೈವರ್ ರಾಜಣ್ಣ ಮತ್ತು ಅವರ ಸಹಾಯಕ ಇಬ್ಬರ ಸಹಾಯದಿಂದ ಅಬ್ದುಲ್ ಅವರನ್ನು ಆಂಬ್ಯುಲೆನ್ಸ್ ಒಳಗೆ ಮಲಗಿಸುತ್ತಿದ್ದ ಹಾಗೆ ವೆಂಟಿಲೇಟರ್, ಆಕ್ಸಿಜನ್ ಎಲ್ಲವನ್ನು ಜಾನಕಿಯ ನಡುಗುವ ಕೈಗಳಿಂದಲೇ ಅಬ್ದುಲ್ ಅವರಿಗೆ ಅಳವಡಿಸಿದಳು. ದಾನಿಯ ಒಬ್ಬಳನ್ನು ಕರೆದುಕೊಂಡು ಹೋಗ್ತೀನಿ, ನೀವು ಇಲ್ಲೇ ಇರಿ ಎಂದರು ಕೇಳದೆ ಫಾತಿಮಾ ಹಾಗೂ ನಗ್ಮಾ ಅವರು ಕೂಡ ಅವರ ಜೊತೆಯಲ್ಲಿಯೇ ಹೊರಟರು. ಆಂಬ್ಯುಲೆನ್ಸ್ ಒಳಗೆ ಕುಳಿತಿದ್ದವಳ ಭಯ ಕ್ಷಣಕ್ಕೂ ಜಾಸ್ತಿ ಆಗುತ್ತಲೇ ಇತ್ತು. ಅಬ್ದುಲ್ ಅವರ ಸ್ಥಿತಿ ನೋಡಿದರೆ ಎಂತವರು ಹೆದರುವಂತ ಸ್ಥಿತಿಯಲ್ಲಿದ್ದರು. ರಾಜಣ್ಣ, ಪ್ಲೀಸ್ ಬೇಗ ಹೋಗಿ ಎಂದು ಆಂಬ್ಯುಲೆನ್ಸ್ ಓಡಿಸುತ್ತಿದ್ದ ರಾಜಣ್ಣನಿಗೆ ಕ್ಷಣಕ್ಕೊಮ್ಮೆ ಕೂಗಿ ಕೂಗಿ ಹೇಳುತ್ತಿದ್ದಳು. ಜಾನಕಿ, ಹೆದರಬೇಡಮ್ಮ, ಏನು ಆಗುವುದಿಲ್ಲ, ನಾನು ಕೂಡ ತುಂಬಾ ವೇಗವಾಗಿ ಹೋಗುತ್ತಿದ್ದೇನೆ ಎಂದು ಎಷ್ಟು ಸಾಧ್ಯವೋ ಅಷ್ಟು ವೇಗವಾಗಿ ಹಾಸ್ಪಿಟಲ್ ಬಳಿ ಬಂದಿದ್ದರು. ಜಾನಕಿ ಮೊದಲೇ ವೈದ್ಯರಿಗೆ ತಿಳಿಸಿದ್ದರಿಂದ ಅವರು ಬರುವ ವೇಳೆಗೆ ಎಲ್ಲಾ ವ್ಯವಸ್ಥೆಯೂ ಆಗಿತ್ತು. ಲೀನಾ ಮುಂದೆ ನಿಂತು ಎಲ್ಲಾ ವ್ಯವಸ್ಥೆಯನ್ನು ಮಾಡಿ ಸ್ಟ್ರೆಚರ್ ಕೂಡ ಹಿಡಿದು ಇವರು ಬರುವ ದಾರಿಯನ್ನೇ ಕಾಯುತ್ತಿದ್ದಳು. ಅಬ್ದುಲ್ ಅವರನ್ನು ಮಲಗಿಸಿಕೊಂಡು ಒಳಗೆ ಕರೆದುಕೊಂಡು ಹೋಗಲಾಗಿತ್ತು. ಅಲ್ಲಿ ಎಲ್ಲ ನರ್ಸ್ಗಳಿಗೂ ಜಾನಕಿ ಪರಿಚಯ ಇದ್ದಿದ್ದರಿಂದ ಅವಳು ಕೂಡ ಎಮರ್ಜೆನ್ಸಿ ವಾರ್ಡ್ ಒಳಗೆ ಹೋಗಿದ್ದಳು. ಅಲ್ಲಿ ಯಾರೊಬ್ಬರು ಇವಳನ್ನು ಬರಬೇಡ ಎಂದು ಹೇಳಲಿಲ್ಲ. ಅಬ್ದುಲ್ ಅವರಿಗೆ ಏನಾಗುತ್ತದೋ ಎಂದು ಹೊರಗೆ ನಿಂತಿದ್ದ ಮೂವರ ಪರಿಸ್ಥಿತಿ ಹೇಳತಿರದಾಗಿತ್ತು. ಫಾತಿಮಾ ಅವರಿಗಂತೂ ಅಳಲು ಸಹ ಶಕ್ತಿ ಇಲ್ಲದೆ ಕುಸಿದು ಕುಳಿತಿದ್ದರು. ಮುಂದುವರಿಯುವುದು. ಧನ್ಯವಾದಗಳು.